ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಏನಪ್ಪ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಕಾರಣಾಂತರಗಳಿಂದ ಮಾಡೋದಕ್ಕೆ ಆಗಲಿಲ್ಲ. ಏನು ಇವತ್ತು ವಿಷಯ ಅಂದರೆ, ಇವತ್ತು ಭಾನುವಾರದ ನಡೆದಂಥ KA ನಡೆಸಿದಂಥ ಏನು SDA ಪೇಪರ್ ಇದೆಯಲ್ಲ, ಯಾವೆಲ್ಲ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ವಿಶೇಷತೆ ಅಂದರೆ, ನಾನು ಪದೇ ಹೇಳ್ತಾ ಇದ್ದೀನಿ, ಈಗ ಕರ್ನಾಟಕದ ನಂಬರ್ 1 ಪುಸ್ತಕಗಳಾಗಿ ಗುರುಸ್ಕೊಂಡಿರುವ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಆಗಿರಬಹುದು, ಹಾಗೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಆಗಿರಬಹುದು, ಇದರ ವೆಯ್ಟೇಜ್ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ನಾನು ಪದೇ ಈ ಪುಸ್ತಕಗಳನ್ನು ರೆಫರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನಡೆದಂಥ ಏನು 708 ಪೋಸ್ಟ್ ಏನು FDA ಪ್ರಶ್ನೆ ಪತ್ರಿಕೆಯಲ್ಲಿ 20ಕ್ಕೆ 19 ಕ್ವಶನ್ ಬಂದಿತ್ತು. ಬಟ್ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಏನು ಆನ್ಲೈನಲ್ಲಿ ಲೈಕ್ ಡಿಜಿಟಲ್ ಬೋರ್ಡಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡೋಕ್ಕಾಗಿಲ್ಲ. ಯಾಕಂದರೆ ಆ ಕಡೆ ಕೋರ್ಟು ಕಲಾಪಗಳನ್ನು ಎದುರಿಸಬೇಕಾಗುತ್ತೆ, ಜೊತೆಗೆ ನಮ್ಮ ಏನು ಮುಂದಿನ ಏನು ಪುಸ್ತಕಗಳ ಬಗ್ಗೆ ಆಗಿರಬಹುದು ಅಪ್ಡೇಟ್ ಕೊಡಬೇಕಾಗುತ್ತೆ, ಪುಸ್ತಕಗಳು ಏನು ಮಾಡಬೇಕು ಪ್ರತಿಯೊಂದು ಅಪ್ಡೇಟ್ ಕೊಡಬೇಕಾಗುತ್ತೆ. ಆ ಕಾರಣದಿಂದ ನೋಡಿ ಈಗಲೂ ನನ್ನ ವಾಯ್ಸು ಸ್ವಲ್ಪ ಏನು ಹುಷಾರು ತಪ್ಪಿದ್ದೆ, ಅದು ಇನ್ನೂ ರಿಕವರಿ ಆಗೋದಕ್ಕೆ ತುಂಬ ಟೈಮ್ ತಗೊಳ್ತಾ ಇದೆ. ಬಟ್ ಆದ್ರೂ ಏನು ಇವತ್ತು ಸಂಡೇ ಮನೇಲಿದ್ದ ಕಾರಣಕ್ಕಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಆಗಿರ್ಬೋದು, ಇವತ್ತು 15 ಕ್ವಶನ್ಗಳು ಕೇಳಿದ್ದಾರೆ. 15ಕ್ಕೆ 15 ಕ್ವಶನ್ ಬಂದಿದೆ. ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಹೋಗ್ತೀನಿ, ಓಕೆನಾ. ನನ್ನ ಪುಸ್ತಕದಲ್ಲಿ ಬಂದಿರೋ 15ಕ್ಕೆ 15 15 ಔಟ್ ಆಫ್ 15 ಕ್ವಶನ್ಸ್ ಬಂದಿದೆ, ನೀವೆಲ್ಲ ನೋಡಬಹುದು. ನಾನು ಹೇಳ್ತಾ ಹೋಗ್ತೀನಿ. ಮತ್ತು ಈ ಕ್ವಶನ್ ಪೇಪರ್ ವರ್ಷನ್ ಕೋಡು ಹೇಳ್ತೀನಿ ನೋಡಿ. ವರ್ಷನ್ ಕೋಡು ನೋಡ್ಬೋದು, B2 ವರ್ಷನ್ ಕೋಡ್ B2. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೋಡೋಣ, ಮೊದಲ ಪ್ರಶ್ನೆ ನೋಡೋಣ. ವರ್ಷನ್ ಕೋಡ್ B2 ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಮಗಧ ರಾಜವಂಶಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ ಅಂತ ಇದೆಯಲ್ವಾ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ತೋರಿಸ್ತಾ ಇದ್ದೀನಿ, ಈ ಕೈಯಲ್ಲೂ ತೋರಿಸ್ತಾ ಇದ್ದೀನಿ. ಪೇಜ್ ನಂಬರ್ 71, ಓಕೆನಾ. 71 ಇಲ್ಲಿ ಮಗಧ ಸಾಮ್ರಾಜ್ಯ ಅಂತ ಇದೆ, ಇದನ್ನು ನೋಡ್ಬೋದು ನೀವು. ಇಲ್ಲಿ ಆಪ್ಷನ್ ಏನಿದೆ ಅಂದರೆ 2, ಅಂದರೆ ಏನು ಮಾಡಬೇಕು, ಅನುಕ್ರಮದಲ್ಲಿ ಯಾವುದಾದ ನಂತರ ಯಾವುದು ಅಂತ. ಮೊದಲಿಗೆ ಇಲ್ಲಿ ಹರ್ಯಂಕ ಏನು ಡೈನಾಸ್ಟಿ, ಹರ್ಯಂಕ ಏನು ರಾಜವಂಶ ಬರುತ್ತೆ, ಮತ್ತು ನಂದರು, ಓಕೆ. ಮೂರನೇದು ಮೌರ್ಯರು, ನಾಲ್ಕನೇದು ಶೃಂಗರು, ಓಕೆನಾ. ಇಲ್ಲಿ ಬಂದು DACB ಅಂತ ಆ್ಯಕ್ಚುಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ ನೋಡಿ. ಹರ್ಯಂಕ ಸಂತತಿ ಬರುತ್ತೆ, ಹರ್ಯಂಕ ಸಂತತಿ ಆದಮೇಲೆ ನಿಮಗೆ ನಂದರು ಬರುತ್ತೆ. ನಂದರು ಬಂದಾದ್ಮೇಲೆ ನೋಡಿ, ನಂದರು ಇದೆ, ನಂದರು ಆದಮೇಲೆ ನಮಗೆ ಮೌರ್ಯರು ಬರುತ್ತೆ, ಮೌರ್ಯರು ಬರುತ್ತೆ, ಓಕೆನಾ. ನಂತರ ಬಂದು ಶೃಂಗರು ಬರುತ್ತೆ. ಆನ್ಸರ್ ಇದೆ, ಯಥಾವತ್ತಾಗಿದೆ, ನೀವು ನೋಡಬಹುದು. ಹಾಗೆ ಎರಡನೇ ಕ್ವಶನ್ಗೆ ಹೋಗೋಣ. ಅಂದರೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದೇನೆ. ಏನು ಕೆಳಕಂಡ ಪಟ್ಟಿ 1ರಲ್ಲಿನ ಸಂಸ್ಥೆಗಳು ಮತ್ತು ಪಟ್ಟಿ 2ರಲ್ಲಿನ ಕೇಂದ್ರಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ನೋಡಿ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ಪೇಜ್ ನಂಬರ್ 294. 294 ಏನು ಹೇಳಿದ್ದೀನಲ್ಲೇ, ಇಲ್ಲಿ ಸತ್ಯಶೋಧಕ ಸಮಾಜ ಅಂತ ಇದೆ, ಓಕೆನಾ. ಇದು ಎಲ್ಲಿ ಬರುತ್ತೆ ಅಂದರೆ ಪುಣೆ, ಮಹಾರಾಷ್ಟ್ರದ ಪುಣೆ. ನೋಡಿ ಇಲ್ಲಿ ಹೇಳ್ತೀನಿ, ಓದ್ತೀನಿ ನೋಡಿ. 24 ಸೆಪ್ಟೆಂಬರ್ 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಜ್ಯೋತಿ ಬಾಪುಲೆಯವರು ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪಿಸಿದರು ಅಂತ ಮೆನ್ಷನ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ಇನ್ನೂ ಒಂದಿದೆ, ಜಸ್ಟಿಸ್ ಪಾರ್ಟಿ ಅಂತ ಇದೆ, ಗೊತ್ತಾ. ಇದು ಜಸ್ಟಿಸ್ ಪಾರ್ಟಿ ಎಲ್ಲಿ ಬರುತ್ತೆ ಅಂದರೆ ಮದ್ರಾಸಲ್ಲಿ. ಅದೇ ಪೇಜ್ ನಂಬರ್, ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಮದ್ರಾಸ್ 304 ಪೇಜ್ ನಂಬರ್. 304ರಲ್ಲಿ ಜಸ್ಟಿಸ್ ಪಾರ್ಟಿ ಚಳುವಳಿ ಅಂತ ಇದೆ, ನೀವು ನೋಡಬಹುದು, ಯಥಾವತ್ತಾಗಿದೆ. ಅದು ಇಲ್ಲಿದೆ, ಏನು ಜಸ್ಟಿಸ್ ಪಾರ್ಟಿ ಚಳುವಳಿ ಇದೆಯಲ್ಲ. 1916ರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ತ್ಯಾಗರಾಜ್ ಚೆಟ್ಟಿಯವರು ಪ್ರಾರಂಭವಾದ ನ್ಯಾಯ ಚಳುವಳಿ ಭಾರತದಲ್ಲಿ ಮೊದಲ ಬಾರಿಗೆ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ನೀಡುವಂತೆ ಧ್ವನಿ ಎತ್ತಿತು.
ಓಕೆನಾ. ಈ ಪಾರ್ಟಿಯ ಉದ್ದೇಶ ಸಾಮಾಜಿಕ ನ್ಯಾಯ ಮತ್ತು ಕೊಡಿಸುವುದಾಗಿತ್ತು ಅಂತ ಮೆನ್ಷನ್ ಮಾಡಿದೆ. ಇದು ಮದ್ರಾಸಲ್ಲಿ ಸ್ಥಾಪನೆ ಆಗಿದೆ. ಇಲ್ಲಿ ಎಲ್ಲಿ ಕೇಂದ್ರ ಸ್ಥಳಗಳನ್ನು ಕೇಳಿದ್ದಾರೆ, ಹಾಗೆ ಮತ್ತು ಪಾರ್ಟಿ ಹೆಸರು ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಬಂದು 1ಕ್ಕೆ 3 ಏನು ಕರ್ನಾಟಕ ಸಭಾ ಬಂದು ನಮ್ಮ ಧಾರವಾಡದಲ್ಲಿ ಏನು ಸ್ಥಾಪನೆ ಆಗುತ್ತೆ, ಜಸ್ಟಿಸ್ ಪಾರ್ಟಿ ಬಂದು ಮದ್ರಾಸಲ್ಲಿ ಆಗುತ್ತೆ, ಹಾಗೆ ಸತ್ಯಶೋಧಕ ಸಮಾಜ ಒಂದು ಪುಣೆಯಲ್ಲಾಗುತ್ತೆ, ಇನ್ನೊಂದು ಮ್ಯಾಜಿನಿ ಕ್ಲಬ್ ಬಂದು ನಮ್ಮ ಬೆಳಗಾವಿಯಲ್ಲಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಈ ವರ್ಷನ್ ಬಿ ಯಲ್ಲಿ 3 ಆನ್ಸರ್ ಆಗಿರುತ್ತೆ. ಓಕೆನಾ. ಯಥಾವತ್ತಾಗಿದೆ. 15ಕ್ಕೆ 15 ಪ್ರಶ್ನೆಗಳು ಬಂದಿದೆ. ನಾನು ಯಾವುದೇ ನಿಮಗೆ ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ನೀವು ನೋಡಬಹುದು ಪುಸ್ತಕ ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಾ ಅಂತ ನೋಡಿ. ಹಾಗೆ 3ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವರಲ್ಲಿ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅಂತ ಕ್ವಶನ್ ಆಗಿದೆ. ಓಕೆನಾ. ಇದರಲ್ಲಿ ಭಾಗವಹಿಸದೇ ಇರೋರು ಯಾರಪ್ಪ ಅಂದರೆ ಬಾಲಗಂಗಾಧರನಾಥ್ ತಿಲಕ್ ಹಾಗೆ ವಿ ವೆಂಕಟಪ್ಪ ಅಂದ್ಬಿಟ್ಟು. ಇದಕ್ಕೆ ಬಿ ಮತ್ತು ಡಿ ಅಂತ ಆನ್ಸರ್ ಇದೆ, ನೋಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗೆ ನಾವು 4ನೇ ಪ್ರಶ್ನೆಗೆ ಹೋಗೋಣ. ಇದು ಏನಪ್ಪ ಅಂದರೆ ನಮ್ಮ ಕವಿ ಪೊನ್ನರಿಗೆ ಸೇರಿದ ಕ್ವಶನ್ ಆಗಿದೆ. ಪೊನ್ನನಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಅಂದ್ಬಿಟ್ಟು ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 3ನೇ ಕೃಷ್ಣ ಈತನನ್ನು ಪೋಷಕನಾಗಿದೆ, ಅಂದರೆ 3ನೇ ಕೃಷ್ಣನ ಆಸ್ಥಾನದಲ್ಲಿ ಇದ್ದರು ಅಂತ ಪೊನ್ನ ಅಂತ ಹೇಳ್ತಾರೆ. ಈತನು ಪಂಪನ ಸಮಕಾಲೀನಾಗಿದ್ದನು ಅಂತ ಕ್ವಶನ್ ಇದೆ. ಹಾಗೆ ಈತನು ಗತ ಪ್ರತ್ಯಾಗತ ಜಿನಾಕ್ಷರ ಮಾಲೆ ಮತ್ತು ಛಂದೋಬುದ್ಧಿ ಎಂಬ ಕೃತಿಗಳನ್ನು ಬರೆದಿರ್ತಾನೆ ಅಂತ ಹೇಳ್ತಾನೆ. ಹಾಗೆ ಶಾಂತಿನಾಥ ಪುರಾಣ ಕೃತಿಯು 19ನೇ ತೀರ್ಥಂಕರ ಜೀವನವನ್ನು ಚಿತ್ರಿಸುತ್ತದೆ ಅಂತ ನಿಮಗೆ ಇಲ್ಲಿ ಕ್ವಶನ್ ಇದೆ. ಇಲ್ಲಿ ಏನಪ್ಪ ಆನ್ಸರ್ ಅಂದರೆ ಎಲ್ಲ 4 ಹೇಳಿಕೆಗಳು ಸರಿ ಆಗಿದೆ ಅಂತ ಕ್ವಶನ್. ಓಕೆ, ಉತ್ತರ ಬಂದು ಆಪ್ಷನ್ 4. ಪೇಜ್ ನಂಬರ್ 61 ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್, ನಾನೇ ಬರೆದಿರುವ ಕರ್ನಾಟಕ ಹಿಸ್ಟ್ರಿ ಮಾಸ್ಟರಲ್ಲಿ ಈ ಕ್ವಶನ್ಗೆ ಉತ್ತರ ಸಿಗುತ್ತೆ. ಪೇಜ್ ನಂಬರ್ 61, 62, 64. ಸಿ 61 ಇಲ್ಲಿ ಬಂದು 3ನೇ ಕೃಷ್ಣ ಅಂತ ಇದೆ, ನೀವು ನೋಡ್ಬೋದು 3ನೇ ಕೃಷ್ಣ ಅಂತ ಇದೆ. 3ನೇ ಕೃಷ್ಣ ಆದಮೇಲೆ ನೆಕ್ಸ್ಟ್ ಪೇಜಲ್ಲಿದೆ ಏನು ಗೊತ್ತಾ ನೋಡಿ. ಇವನ ಆಸ್ಥಾನದಲ್ಲಿ ಕವಿ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದ ಪಂತ ಶಾಂತಿನಾಥ ಪುರಾಣ ಭುವನೈಕ್ಯ ರಾಮಾಭ್ಯುದಯ ಎಂಬ ಕೃತಿಯನ್ನು ರಚಿಸಿದ್ದಾನೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇವರು ಬರೆದಿರೋ ಕೃತಿಗಳು ಎಷ್ಟರಲ್ಲಿದೆ ಅಂದರೆ 64ರಲ್ಲಿದೆ, 64ರಲ್ಲಿದೆ. ಇಲ್ಲಪ್ಪ ಇದೆ ಇದು ಪೊನ್ನ, ಇಲ್ಲಿ ನೋಡಿ ಪೊನ್ನ ಇದೆ ನೋಡಿ, ಇಲ್ಲಿ ಪೊನ್ನ ಮೆನ್ಷನ್ ಮಾಡಿದ್ದೀನಿ. ಅವ್ರು ಬರೆದಿರೋ ಕೃತಿಗಳಾಗಿರ್ಬೋದು ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಆ ಕಾರಣಕ್ಕೆ ನಿಮಗೆ ಆನ್ಸರ್ ಬಂದು ಇಲ್ಲಿ ಮೇಲಿನ 4 ಹೇಳಿಕೆಗಳು ಸರಿಯಾಗಿದೆ ಅಂತ ಆನ್ಸರ್ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗೆ ಇಲ್ಲೇ ಅಷ್ಟೇ ಕಾಲಾನುಕ್ರಮ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಏನು ಕೇಳಿದರೆ ಆಪ್ಷನ್ ಇನ್ ಮೈಸೂರು ಶಿಶು ವಿವಾಹ ಕಾಯ್ದೆ, ಕೋಲಾರದಲ್ಲಿ ಬಂಗಾರದ ಗಣಿಯನ್ನು ಸ್ಥಾಪನೆ ಮಾಡಿದ್ದು, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಅಂತ ಇದೆ. ಇದು ಕರ್ನಾಟಕ ಹಿಸ್ಟ್ರಿ ಮಾಸ್ಟರಲ್ಲಿ ಪೇಜ್ ನಂಬರ್ 167ರಿಂದ ಬರುತ್ತೆ. ಇದು 167ರಿಂದ ನಿಮ್ಗೆ ಯಥಾವತ್ತಾಗಿ ಅಂದರೆ ಸಿಗುತ್ತೆ ಪ್ರತಿಯೊಂದೂ. ಸಿ ಇಲ್ಲಿ ನೋಡಿ, ನಿಮಗೆ ನೋಡಬಹುದು ನಾನು ಪೇಜ್ ನಂಬರ್ ಸಮೇತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಮಾರ್ಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪುಸ್ತಕ ಮತ್ತೆ ಪುನಃ ಇದು ಮಾಡಬೇಕಾಗುತ್ತೆ. ಆ ಕಾರಣದಿಂದ ಎಲ್ಲ ಫುಲ್ ಯೆಲ್ಲೋ ಕಲರ್ ಆಗಿಬಿಡುತ್ತೆ ಅಂತ ಪೇಜ್ ನಂಬರ್ ಹೇಳ್ತೀನಿ. ಇಲ್ಲಿ ನಿಮಗೆ ಆಪ್ಷನ್ ಹೇಳ್ತಾ ಹೋಗ್ತೀನಿ. ಪೇಜ್ ನಂಬರು ಇಲ್ಲಿ ಆಪ್ಷನ್ BCAD ಅಂದ್ಬಿಟ್ಟು. ಬಟ್ ಇಲ್ಲಿ ಏನಪ್ಪ ಆಗಿದೆ ಅಂದರೆ ಇಲ್ಲಿ ನಿಮಗೆ ಒಂದು ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಯಾಕಂದರೆ ಇಲ್ಲಿ ಆಪ್ಷನ್ನೇ ತಪ್ಪು ಕೊಟ್ಟಿದ್ದಾನೆ. ಇಲ್ಲಿ BCAD ಅಂತ ಇದೆ ಆನ್ಸರು. ಇದನ್ನು ನಾವು ನೋಡಬೇಕಾಗಿದ್ದರೆ ಫಸ್ಟ್ ಬಂದು ನಮಗೆ ಕೋಲಾರದ ಬಂಗಾರದ ಗಣಿಗಾರಿಕೆ ಅಂದರೆ ಸ್ಥಾಪನೆ ಮಾಡ್ತಾರೆ. ಇದು 1880ರಲ್ಲಿ ಸ್ಥಾಪನೆ ಆಗುತ್ತೆ. ಇದು 167ರಲ್ಲಿ ಪೇಜ್ ನಂಬರ್ 167. ಓಕೆನಾ, 167. ಸಿ 1881ರಲ್ಲಿ ಬ್ರಿಟನ್ನಿನ ಟೇಲರ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಕೋಲಾರದಲ್ಲಿ ಚಿನ್ನದ ಗಣಿಯನ್ನು ಸ್ಥಾಪನೆ ಮಾಡಲಾಯಿತು ಅಂತ ಫಸ್ಟ್ ಕ್ವಶನ್. ಇದು ಆಪ್ಷನ್ನು ಬಿ ಇದೆ. ಹಾಗೆ ಎರಡನೇದು ಬಂದು ಮೈಸೂರು ಸಿವಿಲ್ ಪರೀಕ್ಷೆಗಳು 1881ರಲ್ಲಿ ಇದು ಸ್ಥಾಪನೆ ಮಾಡ್ತಾರೆ. ಅದು ಪರೀಕ್ಷೆಗಳನ್ನು ಇದು ಮಾಡ್ತಾರೆ. ಅದು ಪೇಜ್ ನಂಬರ್ 168ರಲ್ಲಿದೆ. 168 ನೀವು ನೋಡಬಹುದು ಇಲ್ಲಿ ನೋಡಿ ಮೈಸೂರು ಸಿವಿಲ್.
ಮೈಸೂರು ಸಿವಿಲ್ ಎಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆರಂಭಿಸಿ ತನ್ಮೂಲಕ ಪ್ರತಿಭಾವಂತ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಯಿತು 1891. ಇಲ್ಲಿ ನೋಡ್ಬೋದು, ಇದೇ ನನ್ನ ಪೇಜ್ ನಂಬರ್ ಸಮೇತ ಹೇಳ್ತಾ ಹೋಗ್ತಾ ಇದ್ದೀನಿ. ಬಟ್ ನೀವು ನೋಡ್ಬೋದು, ಯಾರು ಬೈ ಮಾಡಿರ್ತೀರೋ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ IAS ಮತ್ತು KS ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಗ್ರೂಪ್ B ಆಗಿರ್ಬೋದು, SSC ಯಾವುದೇ ಆಗಿರ್ಬೋದು, ನಿಮಗೆ 99% ಅಕ್ಯುರಸಿ ತಂದುಕೊಡುತ್ತೆ ಈ ಪುಸ್ತಕಗಳು. ಸುಳ್ಳು ಹೇಳ್ತಾ ಇಲ್ಲ, ಬಟ್ ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಓಕೆನಾ? ನಾನು ಏನಿದ್ರು ವಾಸ್ತವತೆ ಹೇಳ್ತೀನಿ, ವಿತ್ ಪ್ರೂಫನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗೆ ಮತ್ತು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ 1902 ಆಗುತ್ತೆ. ಹಾಗೆ ಮೈಸೂರು ಶಿಶು ವಿವಾಹ ಬಂದು 1923 ಆಗುತ್ತೆ. ಆ ಕಾರಣದಿಂದ ಇದನ್ನು ನೀವು ಚಾಲೆಂಜ್ ಮಾಡ್ಬೋದು. ಗ್ರೇಸ್ ಮಾರ್ಕ್ಸ್ ಬರುತ್ತೆ ಇದರಲ್ಲಿ, ನೀವು ಚಾಲೆಂಜ್ ಮಾಡ್ಬೋದು. ಅದನ್ನ ಆಪ್ಷನ್ನೇ ರಾಂಗ್ ಕೊಟ್ಟಿದ್ದಾನೆ. ಓಕೆನಾ? ಆ ಕಾರಣದಿಂದ ನೀವು ಚಾಲೆಂಜ್ ಮಾಡಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇದೆಯಲ್ಲ, ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಅಂದರೆ ಒಂದು ಕಡೆ ಪತ್ರಿಕೆಗಳು ಕೊಟ್ಟಿದ್ದಾರೆ, ಇನ್ನೊಂದರೆ ಯಾರು ಸಂಸ್ಥಾಪಕರು, ಯಾವ ಪತ್ರಿಕೆಗಳನ್ನು ಹೊರಡಿಸಿದ್ದಾರೆ, ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದರೆ, ನಿಮಗೆ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ 215ರಲ್ಲಿ ತೋರಿಸ್ತೀನಿ. 215ರಲ್ಲಿ ಇಲ್ಲಿ ಕರ್ಮವೀರ ಅಂತ ಇದೆ. ಕರ್ಮವೀರ ಬಂದು ಯಾರು ಮಾಡಿದ್ದಾರೆ? ರಂಗನಾಥ ದಿವಾಕರ್ ಅಂತ ಇಲ್ಲಿ ನಿಮಗೆ ಬರೆದಿದ್ದೀನಿ. ಹಾಗೆ ಜೈ ಕರ್ನಾಟಕ ಬಂದು ಹಾಲೂರು ವೆಂಕಟರಾವ್. ಕನ್ನಡ ಭೌತ ಅಂತ ಇದೆ, BM ಶ್ರೀಕಂಠಯ್ಯ. ಹಾಗೆ ಸ್ವತಂತ್ರ ಭಾರತ ಬಂದು ಕಡೆಂಗೊಂಡ್ಲು ಶಂಕರ ಭಟ್ ಅಂತ ಇದೆ. ಆನ್ಸರ್ ಇದೆ. ನೀವು ಇದು ಯಥಾವತ್ತಾಗಿದೆ, ನಿಮ್ಗೆ ಆನ್ಸರ್ ಸಿಗುತ್ತೆ, ಇಲ್ಲೇ ಇದೆ. ಓಕೆನಾ? ಎರಡೂ ಇದೆ. ಇನ್ನೆರಡು ಆಪ್ಷನ್ ಇದ್ದರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮಗೆ ಹಾಗೆ 15 ಪ್ರಶ್ನೆಗಳಿತ್ತಲ್ಲ, 15 ಪ್ರಶ್ನೆಗಳಿಗೆ 15 ನಿಮಗೆ ಆನ್ಸರ್ ಸಿಗುತ್ತೆ ಅಂತ ಹೇಳಿದ್ದೀನಿ. ಆ ಕಾರಣದಿಂದ ಈಗ 6 ಆಯಿತು. ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ ನೋಡೋಣ. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಓಕೆನಾ? ರಾಜ್ಯ ಪುನರ್ರಚನಾ ಆಯೋಗವು ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸು ಮಾಡಿತು. ಕರೆಕ್ಟ್ ಆಗಿದೆ. ಹಾಗೆ 1 ನವೆಂಬರ್ 1950 ಏಕೀಕೃತ ಮೈಸೂರು ರಾಜ್ಯ ರಚನೆ ಆಯಿತು ಅಂದ್ಬಿಟ್ಟು ನಿಮಗೆ ಪೇಜ್ ನಂಬರ್ 204 ಮತ್ತು 222ರಲ್ಲಿ ಯಥಾವತ್ತಾಗಿದೆ. ಆನ್ಸರ್ ನೀವು ನೋಡಬಹುದು. ಇದರಲ್ಲಿ ನೆಕ್ಸ್ಟ್ ನೋಡೋಣ. 3ನೇ ಕ್ವಶನ್. ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳಲ್ಲ, 19 ಜಿಲ್ಲೆಗಳಿದ್ವು. ಮತ್ತು ಈಗ ದೇವರಾಜ ಅರಸೂರವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು. ಅದು ತಪ್ಪು. ಕೆಂಗಲ್ ಹನುಮಂತಯ್ಯವರು ಆಗಿರ್ತಾರೆ. ಓಕೆನಾ? ಆ ಕಾರಣದಿಂದ ಇಲ್ಲಿ A, B ಮಾತ್ರ ಸರಿಯಾಗಿರುತ್ತೆ ಆನ್ಸರು. ಮುಂದಿನ ಕ್ವಶನ್ಗೆ ಹೋಗೋಣ. ಹಾಗೆ ಇಲ್ಲಿ ಏನಪ್ಪ ಅಂದರೆ 1857ರ ದೆಹಲಿ ದಂಗೆಗೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಓಕೆನಾ? ಇದು ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ಪೇಜ್ ನಂಬರ್ 208 208 ಪೇಜ್ ನಂಬರ್. ಇಲ್ಲಿ ಆನ್ಸರ್ ಇದೆ ನಿಮಗೆ. ಓಕೆ, ನೋಡಬಹುದು. ಕೊನೆಯ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಮತ್ತು ದೆಹಲಿ ದಂಗೆಯ ನಾಯಕ ಎಂದು ಘೋಷಿಸಲಾಯಿತು. ಓಕೆ, ಕರೆಕ್ಟಾಗಿದೆ. ಬ್ರಿಟಿಷ್ ಸೇನಾಧಿಕಾರಿ ಸರ್ ಜಾನ್ ನಿಕೋಲನ್ ದೆಹಲಿಯನ್ನು ವಶಪಡಿಸಿಕೊಂಡನು ಅಂತ ಇದೆ. ಓಕೆನಾ? ಆ ಕಾರಣದಿಂದ ಇಲ್ಲಿ ಏನಪ್ಪ ಆನ್ಸರ್ ಅಂದರೆ 1 ಮತ್ತು 2 ಹೇಳಿಕೆಯು ಸರಿ, ಆದರೆ ಹೇಳಿಕೆ 1 ಹೇಳಿಕೆ 2 ವಿವರಿಸುವುದಿಲ್ಲ. ಓಕೆ, ಆನ್ಸರ್ ಬಂದು ಇಲ್ಲಿ B ಆಪ್ಷನ್. ನಿಮಗೆ 208 ಪೇಜ್ ನಂಬರ್ ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ. ಓಕೆನಾ? ನೀವು ನೋಡಬಹುದು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಬಂಗಾಳಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದೆ. ಇಲ್ಲಿ 1765ರಲ್ಲಿ ರಾಬರ್ಟ್ ಕ್ಲೈವನು ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು. ಕರೆಕ್ಟ್ ಇದೆ. ಹಾಗೆ ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡಲು ದಿವಾನಿ ಹಕ್ಕುಗಳನ್ನು ನೀಡಲಾಯಿತು ಹಾಗೂ ನಿಜಾಮನಿಗೆ ಆಡಳಿತ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹೊಣೆಗಾರಿಕೆಯನ್ನು ನೀಡಲಾಯಿತು. ಇದಕ್ಕೆ ಹೇಳಿಕೆ 1 ಮತ್ತು 2 ಸರಿ. ಈ ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ. ನಿಮಗೆ ಪೇಜ್ ನಂಬರ್ 264ರಲ್ಲಿ ಬರುತ್ತೆ. ನಿಮಗೆ 264 ಏನು ಹೇಳುತ್ತೆ ಅಂದರೆ ಒಂದೇ ನಿಮಿಷ. ಹಾಗೆ ಪೇಜ್ ನಂಬರ್ 264 ಇಲ್ಲಿದೆ ನೋಡಿ. 264 ನಮಗೆ ರಾಬರ್ಟ್ ಕ್ಲೈವ್ ಇದೆಯಲ್ಲ, ಇವನು ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ, ಇದನ್ನು ನೋಡಬಹುದು. ಹಾಗೆ ಮುಂದಿನ ಕ್ವಶನ್ ನೋಡೋಣ. ಈಗ ಕ್ರಿಸ್ತಶಕ 1672ರಲ್ಲಿ ಶಿವಾಜಿ ಸೈನ್ಯದ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಲಾಯಿತು ಅಂತ ಕೇಳಿದರೆ ನಿಮಗೆ ಪೇಜ್ ನಂಬರ್ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಇದೆಯಲ್ಲ, ಇದು ಪೇಜ್ ನಂಬರ್ 84ರಲ್ಲಿ ತೋರಿಸ್ತೀನಿ ನಿಮಗೆ. ಪೇಜ್ ನಂಬರ್ 217. ಸಾರಿ,
217 ನೋಡಿ. ಶಿವಾಜಿಯು 1760ರಲ್ಲಿ ಮೊಘಲರ ಮೇಲೆ ಪುನಃ ದಾಳಿ ಮಾಡಿ ಕೊಂಕಣ, ಖಾಂದೇಶ್, ಬಿರಾರ್ಗಳನ್ನು ವಶಪಡಿಸಿಕೊಂಡನು ಅಂತ ಮೆನ್ಷನ್ ಆಗಿದೆ ಇಲ್ಲಿ. ಇದನ್ನು ನೀವು ನೋಡಬಹುದು. ಯಾವುದಂದರೆ ಸಾಲ್ಚೇರ್ ಯುದ್ಧ ಅಂದ್ಬಿಟ್ಟು. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಸ್ಥಳಗಳಲ್ಲಿ ಸ್ತೂಪಗಳನ್ನು ನಿರ್ಮಿಸಲಾಗಿಲ್ಲ ಅಂದ್ಬಿಟ್ಟು. ಯಾವುದಂದರೆ ಕಾರ್ಲೆಯಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ. ಇದಕ್ಕೆ ನೀವು ಏನು ನೋಡ್ಬೋದು ಅಂದರೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ಪೇಜ್ ನಂಬರ್ 80, 84 ಮತ್ತು 85 ನೋಡಿ. ಇಲ್ಲಿ ಸಾಂಚಿ ಸ್ತೂಪ ಇದೆ, ಮತ್ತು ಅದರ ಪಕ್ಕದಲ್ಲೇ ಇಲ್ಲೇ ಸಾರನಾಥ ಸ್ತೂಪ ಇದೆ, ಮತ್ತು ಬರ್ಹೂತ್ ಅಂತ ಇದೆ. ಓಕೆನಾ. ಈ ಎರಡು ಸಿಕ್ಕಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಮುಂದೆ ಸಿಗುತ್ತೆ. ಇಲ್ಲಿ ಕಾರ್ಲೆ ನಿಮಗೆ ಸಿಕ್ಕಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಹಾಗೆ ಇಲ್ಲಿ ಮ್ಯಾಚ್ ದ ಫಾಲೋ ಹೆಂಗೆ ಕೇಳಿದ್ದಾರೆ, ಅಲ್ಲಿ ಗಣರಾಜ್ಯಗಳು ಕೇಳಿದ್ದಾರೆ 6ನೇ ಶತಮಾನದ್ದು. ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅಲ್ಲಿನ ಆಡಳಿತ ಜನಾಂಗಗಳೊಂದಿಗೆ ಹೊಂದಿಸಿ ಅಂತ ಕೇಳಿದ್ದೇನೆ. ಇಲ್ಲಿ ಆಪ್ಷನ್ ಬಿ ಆನ್ಸರು. ವೈಶಾಲಿ ಬಂದು ಲಿಚ್ಚವಿ, ಪಾವ ಬಂದು ಮಲ್ಲರು, ಪಿಪ್ಪಲಿವನ ಬಂದು ಮೌರ್ಯ, ಹಾಗೆ ಮಿಥಿಲ ಬಂದು ವಿದೇಹ. ನಿಮಗೆ ಪೇಜ್ ನಂಬರ್ 67ರಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಯಾವ ಜನಪದ ಮತ್ತು ಗಣರಾಜ್ಯಗಳಿದ್ದಾವೆ ಮತ್ತು ಯಾರು ಅಂದ್ಬಿಟ್ಟು ಅಲ್ಲಿ ನೀಟಾಗಿ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು ನೋಡ್ಬೋದು. ಅಷ್ಟೂ ನಿಮಗೆ 16 ಗಣರಾಜ್ಯಗಳು ಮತ್ತು ಮಹಾ ಜನಪದಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀನಿ. ಅದನ್ನು ನೀವು ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಭಾಸನ 2 ಕೃತಿಗಳನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಪೇಜ್ ನಂಬರ್ ಇಂಡಿಯನ್ ಇದೇ ಪುಸ್ತಕದಲ್ಲಿ ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ ಪೇಜ್ ನಂಬರ್ 114 ಪೇಜ್ ನಂಬರ್ ತೋರಿಸ್ತೀನಿ ನಿಮಗೆ. 114 ಇಲ್ಲಿ ಭಾಸಕವಿ ಅಂತ ಇದೆ ನೋಡಿ. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಟೇಬಲಲ್ಲಿ ಭಾಸಕವಿ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಡಿ. ಒಂದು ದೂತವಾಕ್ಯ ಮತ್ತು ಚಾರುದತ್ತಮ್ ಅಂತ ಅದನ್ನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಟೇಬಲಲ್ಲಿ ನೀವು ನೋಡಬಹುದು. ಹಾಗೆ ಮುಂದಿನ ಕ್ವಶನ್ ನೋಡೋಣ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ಯಾರ್ಯಾರು ಅಂತ ಇದ್ದಾರೆ. ಪೇಜ್ ನಂಬರ್ ಇಂಡಿಯನ್ ಹಿಸ್ಟ್ರಿ ಮಾಸ್ಟರಲ್ಲಿ 271 ಪೇಜ್ ನಂಬರ್. ನಿಮಗೆ ಪೇಜ್ ನಂಬರ್ ಸಮೇತ ಹೇಳ್ತಾ ಇದ್ದೀನಿ. 271. ಇಲ್ಲಿ ನೋಡ್ಬೋದು ನೀವು 4ನೇ ಆಂಗ್ಲೋ ಮೈಸೂರು ವಾರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀಟಾಗಿ. ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದೀನಿ ಅಂದರೆ ಯುದ್ಧದ ಗತಿ ಏನಪ್ಪ ಅಂದರೆ ವೆಲ್ಲೆಸ್ಲಿ ಮರಾಠ ಮತ್ತು ಹೈದರಾಬಾದಿನ ನಿಜಾಮನೊಂದಿಗೆ ಸೇರಿ ಯುದ್ಧ ಪ್ರಾರಂಭಿಸಿದ್ದು. ಜನರಲ್ ಹ್ಯಾರಿಸ್, ಆರ್ಥರ್ ವೆಲ್ಲೆಸ್ಲಿ ಮತ್ತು ಸ್ಟುವರ್ಟ್ ನಾಯಕತ್ವದಲ್ಲಿ ಬ್ರಿಟಿಷರು ಟಿಪ್ಪುವಿನ ಮೇಲೆ 3 ಕಡೆಗಳಿಂದ ದಾಳಿ ಮಾಡಿದರು ಅಂತ ಮೆನ್ಷನ್ ಮಾಡಿದ್ದೀನಿ. ಯಥಾವತ್ತಾಗಿದೆ. ನಿಮಗೆ ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ನಿಮಗೆ ಏನಪ್ಪ ಅಂದರೆ 15 ಔಟ್ ಆಫ್ 15 ಕ್ವಶನ್ಸ್ ಬಂದಿದೆ. ಓಕೆನಾ. ಈ SDA ಪೇಪರಲ್ಲಿ. ಹಾಗೆ ಹಿಂದೆ ನಡೆದಂಥ ನಮ್ಮ 708 ಪೋಸ್ಟ್ ನಡೆಯುತ್ತಲ್ಲ FDAದಲ್ಲಿ ನಿಮಗೆ ಆಲ್ಮೋಸ್ಟ್ 20ಕ್ಕೆ 19 ಕ್ವಶನ್ ಬಂದಿದೆ. ಅದನ್ನು ನಾನು ಇದೇ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ನೀವು ಯಾರೆಲ್ಲ ಬೈ ಮಾಡಿದ್ದೀರ ಪುಸ್ತಕ, ಅದು ಬೈ ಮಾಡೋದು ಬಿಡೋದು ನಿಮಗೆ ಸೆಕೆಂಡ್ರಿ, ಬಟ್ ತುಂಬ ಒಳ್ಳೆ ಕಂಟೆಂಟ್ ಇದೆ. ನಾನೇನು ಸ್ಪರ್ಧಾರ್ಥಿಗಳನ್ನು ಮಿಸ್ಗೈಡ್ ಮಾಡ್ತಾ ಇಲ್ಲ. ಆ ಕಾರಣದಿಂದ ತುಂಬ ಸ್ಟ್ಯಾಂಡರ್ಡ್ ಪುಸ್ತಕಗಳಂತ ಹೇಳಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ವಿತ್ ಪ್ರೂಫ್ ಸಮೇತ. ಯಾವುದು ವರ್ಷನ್ ಕೋಡ್ ಬಿ ಸಮೇತ ನಿಮಗೆ ಏನಪ್ಪ ಅಂದರೆ 15 ಔಟ್ ಆಫ್ 15 ಕ್ವಶನ್ಸು ಬಂದಿದೆ. ಇದನ್ನು ನೀವು ನೋಡಬಹುದು. ಜೊತೆಗೆ ಮತ್ತು ಇದರಲ್ಲೇ ಮತ್ತೆ ನಾನೇ ಬರೆದಿರುವ ಇದೇ ಕ್ವಶನ್ ವರ್ಷನ್ ಬಿ ಇದೆಯಲ್ಲ, ಈ B2 ಅಲ್ಲಿ ನಾನೇ ಹೇಳ್ತಾ ಇದ್ದೀನಿ. ಮತ್ತು ಇನ್ನೂ 2 ಪುಸ್ತಕಗಳು ಬರೆದಿದ್ದೀನಲ್ಲ, ಜಿಯೋ ಆಗಿರ್ಬೋದು, ಹಾಗೆ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು. ಇದರಲ್ಲೂ ಭರವಸೆ ಇದೆ ನನಗೆ. ನಿಮಗೆ 99% ಎಲ್ಲ ಕ್ವಶನ್ಸ್ ಸಿಗುತ್ತೆ ಮುಂದಿನ ಎಕ್ಸಾಮ್ಸ್ಗೆ. ನಾನು ಇದನ್ನು ನಿಮಗೆ ನಾಳೆ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತು ಕನ್ನಡ ಮಾಡೋದು ಇದೆಯಲ್ಲ, ಯಾಕಂದರೆ ಕನ್ನಡ 35 ಮಾರ್ಕ್ಸ್ಗೆ ಇರುತ್ತೆ. ಆ ಕನ್ನಡದ ಬಗ್ಗೆನೂ ಮಾಹಿತಿ ಕೊಡಬೇಕಾಗುತ್ತೆ. ಯಾಕಂದರೆ 3 ಸಬ್ಜೆಕ್ಟ್ಗಳನ್ನು ಒಬ್ಬನೇ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ಡೈಲಿ ಒಂದೊಂದು ಅವರ್ ತೊಗೊಂಡು ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಯಾರೆಲ್ಲ ಇನ್ನೂ ಈ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ. ಯಾಕಂದರೆ ಮುಂದೆ ಸಾಲು ನೋಟಿಫಿಕೇಷನ್ಸ್ ಇದೆ. ಸ್ವಲ್ಪ ವಿಳಂಬ ಆಗಬಹುದು, ವಿಳಂಬ ಆದರೂ ಪರವಾಗಿಲ್ಲ. ಬಟ್ ದಯವಿಟ್ಟು ನೀವು ಎಲ್ಲ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ. ಯಾಕಂದರೆ ವರ್ತ್ ಇದೆ ಸ್ಪರ್ಧಾರ್ಥಿಗಳಿಗೆ. ನಾನೇನು ನಿಮಗೆ ಪುಸ್ತಕಗಳನ್ನು ತೋರಿಸಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇಂದಿನ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ. ನಾಳೆ ನಿಮ್ಮ ಜೊತೆಗೆ ಜಿಯೋಗ್ರಫಿ ಹಾಗೆ ಕನ್ನಡದ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.